ತಾಯಿಯೇ ತನ್ನ 10 ವರ್ಷದ ಮಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಧಾರವಾಡದಲ್ಲಿ ನಡೆದಿದ್ದು, ಮಗು ಚಿಕಿತ್ಸೆ ಪಡಿತಾ ಇರೋ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿದರು. ಈ ವೇಳೆ ಬಾಲಕನ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡು ಬಳಿಕ ತಾಯಿ ಲಕ್ಷ್ಮಿಯಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನಂತರ ಪ್ರತಿಕ್ರಿಯೆ ಕೊಟ್ಟವರು, ಬಾಲಕ ಓದೋದಿಲ್ಲ, ಕಿರಿಕಿರಿ ಮಾಡ್ತಾನೆ ಅನ್ನೋ ಕಾರಣಕ್ಕೆ ತಾಯಿ ಹೊಡೆದಿರೋದಾಗಿ ಹೇಳಿದ್ದಾರೆ. ಇನ್ನು ಬಾಲಕನ ದೇಹದಲ್ಲಿ ಹಳೆಯದಾದಂತಹ ಗಾಯಗಳೂ ಕಾಣ್ತಾ ಇದ್ದು, ನಿರಂತರ ಹಲ್ಲೆ ನಡೆದಿರುವಂತಹ ಅನುಮಾನ ಕೂಡ ಇದೆ. ಹೀಗಂತ ಕಮಿಷನರ್ ಮಾಹಿತಿ ನೀಡಿದ್ದಾರೆ. ಹುಡುಗ ಪ್ರಾಥಮಿಕ ಶಾಲೆಯಲ್ಲಿ ಧಾರವಾಡದ ವಿದ್ಯಾಗಿರಿ ಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಅವ್ರ ತಾಯಿ ತುಂಬಾ ಹೊಡೆದಿದ್ದಾರೆ ಅಂತಂದು ಒಂದು ವಿಷಯ ಬರುತ್ತೆ. ಚೈಲ್ಡ್ ಹೆಲ್ಪ್ ಲೈನ್ಗೆ ಮಾಹಿತಿ ಬರುತ್ತೆ. ಅವ್ರ ನಂತರ ನೋಡೋದ್ರ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಹೊಡೆದಿರೋದ್ರ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಇನ್ನು ಕಂಪ್ಲೇಂಟು ಚೈಲ್ಡ್ ಹೆಲ್ಪ್ ಲೈನ್ ತಂದು ಕೊಡ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿ ಅವರ ಕುಟುಂಬ ಸದಸ್ಯರು ಮಾಹಿತಿ ತಿಳಿಸಿದೆ. ತಾಯಿಗೆ ನಾನು ಮಾತಾಡಿದೆ. ಆಕೆ ಹೇಳುವಂಥದ್ದು, ಓದಲ್ಲ, ಎಕ್ಸಾಮ್ ಇದ್ದಾಗ ಸುಮ್ಮನೆ ಅಡ್ಡಾಡೋದು, ಹೊರಗಡೆ ಓದಬೇಕು ಕೂರೋದು, ನಾನು ಓದೋದಿಲ್ಲ ಅನ್ನೋದು, ಇದೆಲ್ಲ ತುಂಬ ಕಿರಿಕಿರಿ ಮಾಡ್ತಾನೆ, ನನಗೂ ಗಂಡ ಬಿಟ್ಟೋಗಿದ್ದಾನೆ ಅಂಥದ್ದು, ಈ ಮಕ್ಕಳಿಗೋಸ್ಕರ ನಾನು ಬದುಕ್ತಿದ್ದೀನಿ, ಈ ಥರ ಮಾಡ್ತಿದ್ದೆ, ಹಂಗಾಗಿ ಸಿಟ್ಟು ತಡಿಲಾರ್ದೆ ಹೊಡೆದಿದ್ದು ಹೋಗಿ ಅಂತ ಹೇಳ್ತಾರೆ. ಅದೇನಿದೆ ನಂತರ ಅಗತ್ಯ ಕಾನೂನು ಕೈಗೊಳ್ಳ. ಅಲ್ಲ, ಈಗ ನಾನು ಹುಡುಗನಿಗೂ ಮಾತಾಡಿದೆ. ಹುಡುಗ ಮಾತಾಡೋ ಸ್ಥಿತಿಲಿದ್ದಾನೆ. ಮತ್ತು ತಾವು ಹೇಳ್ದಂಗೆ ಕೆಲವು ಹಳೆ ಗಾಯಗಳು ಕೂಡ ಕಾಣ್ತವೆ. ಆ ಹಳೆ ಗಾಯಗಳು ನಿರಂತರವಾಗಿ ಹೊಡೆದಿರುವಂಥದ್ದು ಕಾಣ್ತಾ ಇದೆ. ಯಾವ ಕಾರಣಕ್ಕಾಗಿದೆ ಅನ್ನುವಂಥದ್ದು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಈ ಪ್ರಕರಣದಲ್ಲಿ ಹೊಡೆದಿರುವಂಥ ಮಗುವಿನ ತಾಯಿ ಏನಿದ್ದಾರೆ ಅವರು ಕೂಡ ಹೇಳಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಹಚ್ಚಿ ಏನಾಗಿದೆ, ಯಾವ ಕಾರಣಕ್ಕೆ ಈ ಥರ ಆಯಿತು ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ತನಿಖೆಯಲ್ಲಿ ಒಳಗಡೆ. ಮಗು ಓದಲಿಲ್ಲ ಅನ್ನುವಂಥ ಕಾರಣಕ್ಕೆ ತಾಯಿ ಮನಬಂದಂತೆ ಮಗನನ್ನ ಥಳಿಸಿರುವಂಥ ಘಟನೆ ಧಾರವಾಡದಲ್ಲಿ ನಡೆದಿದೆ. ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು. ಆ ಮಗುವಿನ ಮುಖ ಊದ್ಕೊಂಡಿದೆ, ಕೈ ಕಾಲಿಗೆಲ್ಲ ಪೆಟ್ಟಾಗಿದೆ. ಅಂದರೆ ತೀವ್ರ ಥರದ ಹಳೆಯ ಗಾಯಗಳು ಕೂಡ ಇವೆ. ಆಸ್ಪತ್ರೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಗುವನ್ನು ವಿಚಾರಿಸಿದ್ದಾರೆ. ಮಗುವಿನಿಂದಲೇ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ. ಆದರೆ ತಾಯಿಯೇ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವಂತಹ ಒಂದು ವಿಚಾರ ಇದು. ಮಗುವನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.